ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಮಾರುಕಟ್ಟೆ ಮಹಾ ಜಗತ್ತಿನಲ್ಲಿ ಈಜ್ತಾ ಇರೋ ಮಹಾ ವ್ಯಕ್ತಿಗಳ ಸಾಧನೆಯನ್ನ ನಿಮ್ಮ ಮುಂದೆ ಪರಿಚಯಿಸುವಂತಹ ಕಾರ್ಯಕ್ರಮವೇ ಗೇಮ್ ಚೇಂಜರ್. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಗೇಮ್ ಚೇಂಜರ್ ಆಗಿ ಬರ್ತಾ ಇರೋರು ಯಾರು? ಹೊಸಕೋಟೆಗೆ ಹೋಗ್ತಾ ಇದೀವಿ ಅವರನ್ನ ಹುಡ್ಕೊಂಡು. ಹೊಸಕೋಟೆ ಅಂದಿದ ತಕ್ಷಣ ಪ್ರಕೃತಿ ಸೌಂದರ್ಯ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅಷ್ಟೇ ಅಲ್ಲ, ಹೊಸಕೋಟೆ ಬಿರಿಯಾನಿ ಕೂಡ ನೆನಪಾಗುತ್ತೆ. ಅದರ ಜೊತೆಗೆ ಇವತ್ತು ಒಬ್ಬ ಸಾಧಕರನ್ನ ಪರಿಚಯಿಸುವಂತಹ ಕೆಲಸ ಮಾಡ್ತಾ ಇದ್ದೀವಿ. ಅವರನ್ನ ಹುಡ್ಕೊಂಡು ನಾವಿವತ್ತು ಹೊಸಕೋಟೆ ಕಡೆ ಹೋಗ್ತಾ ಇದ್ದೀವಿ. ಹಾಗಾದ್ರೆ ತಡ ಯಾಕೆ, ಜಸ್ಟ್ ಫಾಲೋ ಮೀ. ಇವತ್ತು ನಾವು ಹೊಸಕೋಟೆಯಲ್ಲಿರುವಂತಹ ಹ್ಯಾರೋನಿಕ್ಸ್ ಆಯಿಲ್ ಫ್ಯಾಕ್ಟ್ರಿಯಲ್ಲಿದ್ದೀವಿ. ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಪ್ರತಿದಿನ ತಿನ್ನುವಂತಹ ಆಹಾರ ಅಷ್ಟೇ ಮುಖ್ಯ, ಆಹಾರದಲ್ಲಿ ಬಳಸುವಂತಹ ಎಣ್ಣೆ ಕೂಡ ಅಷ್ಟೇ ಮುಖ್ಯ. ರಿಫೈನ್ಡ್ ಆಯಿಲ್ ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಆಸ್ಪತ್ರೆಗಳಿಗೆ ಲಕ್ಷಾಂತರ ರೂಪಾಯಿ ಈಗಾಗಲೇ ಎಷ್ಟೋ ಜನ ಇಡ್ತಾ ಇದ್ದಾರೆ. ಆದರೆ ನಮ್ಮದೇ ಆದಂತಹ ನ್ಯಾಚುರಲ್ ಆಗಿ ಗಾಣದೆತ್ತಿನ ಎಣ್ಣೆ ಎಷ್ಟು ಫೇಮಸ್ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಆದರೆ ಈ ಗಾಣದೆತ್ತಿನ ಎಣ್ಣೆಯ ಬದಲಾಗಿ ಒಂದು ಹೊಸ ಟೆಕ್ನಾಲಜಿನ ಉಪಯೋಗಿಸಿ ವುಡ್ ಪ್ರೆಸ್ ಆಯಿಲನ್ನು ತಯಾರಿಸ್ತಾ ಇದ್ದಾರೆ. ಆರೋಗ್ಯಕ್ಕೆ ಅನೇಕ ಒಳ್ಳೆಯ ಪರಿಣಾಮಗಳಿದೆ. ಈ ಒಂದು ಕಂಪನಿಯನ್ನು ಶುರು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಹರ್ಷಿತ್ ಅವರು ತಂದೆ ತಾಯಿ ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿದ್ರು ಕೂಡ, ಇವರು ಸ್ವತಃ ಇಂಜಿನಿಯರ್ ಆಗಿದ್ರು ಕೂಡ ಆಂಟ್ರಪ್ರಿನರ್ ಆಗಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಕೊಂಡು ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಹಾಗಾದರೆ ತಡ ಯಾಕೆ, ಹೇಗೆ ಎಣ್ಣೆಯನ್ನು ತಯಾರು ಮಾಡಲಾಗುತ್ತೆ, ಅದರಲ್ಲೂ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿ ಯಾವ ರೀತಿಯಾದಂತಹ ಒಂದು ಪ್ರಾಸೆಸಿಂಗ್ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಖುದ್ದು ಫ್ಯಾಕ್ಟ್ರಿಯನ್ನು ನೋಡಿಕೊಂಡು ಇದರ ಸಂಸ್ಥಾಪಕರಾದಂತಹ ಹರ್ಷಿತ್ ಅವ್ರನ್ನೂ ಕೂಡ ಮಾತನಾಡಿಸ್ತಾ ಹೋಗೋಣ. ಹಾಗಾದರೆ ತಡ ಯಾಕೆ, ಬನ್ನಿ ಹೋಗೋಣ. ಗಾಣದ ಎಣ್ಣೆ ಅಂತ ಕೇಳಿದ್ವಿ, ಸೊ ಇವತ್ತು ನೋಡೋ ಸೌಭಾಗ್ಯ. ಬಟ್ ಇಲ್ಲಿ ಗಾಣದ ಎತ್ತುಗಳಿಲ್ಲ ತಿರ್ಗೋದಕ್ಕೆ, ನ್ಯಾಚುರಲ್ ಆಗಿ ನೀವು ಮಾಡ್ತಾ ಇದ್ದೀರಿ ಅಂತ. ಸೊ ಹಾಗಾದ್ರೆ ನೀವು ಹೇಳಿದ್ರಲ್ಲ ಎತ್ತು ಅಂತ ಹೇಳಿ, ಇವಾಗ ಎತ್ತು ಅಂತಂದ್ರೆ ಈಗ ಮೆಟ್ರೋಪಾಲಿಟನ್ಸ್ ಅಲ್ಲಿ ನಾವು ಎತ್ತನ್ನ ತಗೊಂಡು ಆ ಸ್ಪೇಸ್ ಅಕೊಮಡೇಟ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಜಸ್ಟ್ ನಿಮ್ಗೆ ಮೋಟರ್ ಮೆಥಡ್ ಅಷ್ಟೇನೆ ಇದೆ. ನಿಮ್ಗೆ ಎತ್ತು ಬದಲಾಗಿ ಮೋಟರ್ ಡ್ರಿವನ್ ಮಾಡುತ್ತೆ. ನಿಮ್ಗೆ ಇಲ್ಲಿ ಎತ್ತಲ್ಲಿ ಏನ್ ಕ್ವಾಲಿಟಿ ಆಫ್ ಆಯಿಲ್ ಬರುತ್ತಲ್ಲ, ಸೇಮ್ ಕ್ವಾಲಿಟಿ ಆಫ್ ಆಯಿಲ್ ಬರುತ್ತೆ. ಮೇನ್ ಏನಂತ ಅಂದ್ರೆ ಇದು ವುಡ್ ಪ್ರೆಸ್ ಮೆಕ್ಯಾನಿಸಮ್ ಆಗಿರೋದ್ರಿಂದ ಈ ಒಳ್ಳು ಮತ್ತೆ ಒನ್ಕೆ ಎರಡು ಇರುತ್ತಲ್ಲ, ಈ ಎರಡೂ ನಿಮಗೆ ವುಡ್ ಇಂದ ಆಗಿರುತ್ತೆ. ನಿಮ್ಗೆ ಈ ವುಡ್ ಅಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ನಿಮ್ಗೆ ಆಯಿಲ್ ಥಿಕ್ನೆಸ್ ಜಾಸ್ತಿ ಬರುತ್ತೆ. ಅಂಡ್ ಆಯಿಲ್ ನಿಮಗೆ ಕಡಿಮೆ ಟೆಂಪರೇಚರ್ ಎಕ್ಸ್ಟ್ರಾಕ್ಟ್ ಆಗೋದ್ರಿಂದ ಅದನ್ನ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಕರಿತೀವಿ. ವಿತೌಟ್ ಎನಿ ಹೀಟ್ ನಿಮ್ಗೆ ಆಯಿಲ್ ಒಂದು ಎಕ್ಸ್ಟ್ರಾಕ್ಷನ್ ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಗೆ ಅದನ್ನ ಕೋಲ್ಡ್ ಪ್ರೆಸ್ ಆಯಿಲ್ ಅಂತ ಕರಿತೀವಿ. ಯಾವ ತರ ವುಡ್ ಇದು? ಇದು ಬಾಗೆ ಮರದು. ಬಾಗೆ ಮರ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಅದ್ರಲ್ಲಿ ಕೆಲವೊಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ, ಆಂಟಿಬಯೋಟಿಕ್ ಪ್ರಾಪರ್ಟೀಸ್ ಇರುತ್ತೆ. ಈಗ ಅಲ್ಲಿ ಕೆಲವೊಂದ್ ಕಡೆ ಮೆಟಲ್ ಪ್ರೆಸ್ ಅಂತ ಹೇಳಿ ಮೆಟಲ್ ಅಲ್ಲಿ ಮಾಡ್ತಾರೆ. ನಿಮ್ಗೆ ಮೆಟಲ್ ಅಲ್ಲಿ ಇರೋ ಅಂತ ಅಂಶ ನಿಮ್ಗೆ ಆಯಿಲ್ ಸೇರ್ಕೊಂಡ್ಬಿಡುತ್ತೆ ಆ ಮೆಟಲ್ ಪ್ರೆಸ್ ಅಲ್ಲಿ ಮಾಡಿದಾಗ. ಅಂಡ್ ಹೀಟ್ ಪ್ರೆಸ್ ಅಂತ ಮಾಡೋದು ಅದು ಮೆಟಲ್ ಇಂದಾನೆ. ಬಟ್ ಅದು ನಿಮ್ಗೆ ಓಲ್ಡನ್ ಡೇಸ್ ಟ್ರೆಡಿಷನಲ್ ಪ್ರೋಸೆಸ್ ಅಲ್ಲ. ನಮ್ದೇನು ಥೀಮ್ ಅಂತ ಹೇಳಿದ್ರೆ ಒಂದು ಟ್ರೆಡಿಷನಲ್ ಮೆಥಡ್ ನ ಮಾಡರ್ನ್ ವರ್ಡ್ಗೆ ಇಂಟ್ರೊಡ್ಯೂಸ್ ಮಾಡ್ಬೇಕು ಅನ್ನೋದು ಹೇಳಿ. ನಿಮ್ಗೆ ಅದು ವುಡ್ ಪ್ರೆಸ್ ಏನಂತ ಹೇಳಿದ್ರೆ ಅದು ಬಾಗೆ ಮರದಲ್ಲಿ ಇರೋಂಥದ್ದು. ನಿಮ್ಗೆ ಏನು ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಆಗಲಿ ಆ ಪ್ರಾಪರ್ಟೀಸ್ ಆಯಿಲ್ಗೆ ಜನರೇಟ್ ಆದಾಗ ನಿಮ್ಗೆ ಜಸ್ಟ್ ಒಂದು ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಅನ್ನೋ ಉದ್ದೇಶ ಇರುತ್ತೆ. ಅಂಡ್ ಮೇನ್ ವುಡ್ ಕಾಂಟ್ಯಾಕ್ಟ್ ಇರೋದ್ರಿಂದಾಗಿ ಆಯಿಲ್ ಯಾವುದೇ ಕಾರಣಕ್ಕೂ ಹೀಟ್ ಆಗಲ್ಲ. ನಿಮ್ಗೆ ಆಯಿಲ್ ನೋಡ್ತಾ ಇರ್ಬೋದು, ಕಂಪ್ಲೀಟ್ಲಿ ವೈಟ್ ಬರ್ತಿದೆ, ನಿಮ್ಗೆ ಎಲ್ಲೋ ಇಷ್ಟ ಬರಲ್ಲ. ನಿಮ್ಗೆ ಆಯಿಲ್ ಏನಂತ ಅಂದ್ರೆ ನಿಮ್ಗೆ ಹೀಟ್ ಆದಾಗ ನಿಮ್ಗೆ ಅದು ಎಲ್ಲೋ ಆಗುತ್ತೆ. ಈಗ ಬಿಗ್ ರಿಫೈನರೀಸ್ ಎಲ್ಲ ಹೀಟ್ ಮಾಡಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನಿಮ್ಗೆ ಕೋಲ್ಡ್ ಪ್ರೆಸ್ ಮೆಥಡ್ ಏನಕ್ಕೆ ಈಗ ಪ್ರೆಸೆಂಟ್ಲಿ ಅಷ್ಟು ಜನ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಆಯಿಲ್ ಕ್ವಾಲಿಟಿಗೋಸ್ಕರ ಅಂಡ್ ಆಯಿಲ್ ಥಿಕ್ನೆಸ್ಗೋಸ್ಕರ. ಸೊ ಹೆಲ್ತ್ಗೆ ತುಂಬಾನೇ ಬೆನಿಫಿಷಿಯಲ್. ಮೇನ್ ಏನಂತ ಅಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಇರಲ್ಲ, ಟ್ರಾನ್ಸ್ ಫ್ಯಾಟ್ ಇರಲ್ಲ. ಇದೇ ಮೇನ್ ಇಂಪಾರ್ಟೆಂಟ್ ಥಿಂಗ್. ನಿಮ್ಗೆ ಏನಂತ ಅಂದ್ರೆ ಕೋಲ್ಡ್ ಪ್ರೆಸ್ಡ್ ಮತ್ತೆ ವುಡ್ ಪ್ರೆಸ್ಡ್ ಎರಡು ಒಂದೇನಾ ಡಿಫರೆನ್ಸ್ ಇದೆ? ಕೋಲ್ಡ್ ಪ್ರೆಸ್ ಅಂತ ಹೇಳಿದ್ರೆ ಅಲ್ಲಿ ಏನಿದೆಯಲ್ಲ ನಿಮ್ಗೆ ವುಡ್ ತೋರಿಸಿದ್ನಲ್ಲ, ಆ ವುಡ್ ಜಾಗದಲ್ಲಿ ಮೆಟಲ್ ಇರುತ್ತೆ. ಆ ಮೆಟಲ್ ಇರೋದ್ರಿಂದಾಗಿ ನಿಮಗೆ ಈ RPM ಕೂಡ ಏನು ರೆವಲ್ಯೂಷನ್ ಪರ್ ಮಿನಿಟ್ ಅಂತ ಹೇಳ್ತಿದ್ದೆ ನಿಮಗೆ, ಆ ರೆವಲ್ಯೂಷನ್ ಪರ್ ಮಿನಿಟ್ ನಿಮಗೆ
ಸ್ಪೀಡ್ ಇರುತ್ತೆ. ಈಗ ನಮ್ದು ಒಂದು 12 ಇಂದ 13 per minute ರೆವಲ್ಯೂಷನ್ ಆದ್ರೆ ಅದೊಂದು 20 ಇಂದ 30 per minute ನಿಮ್ಗೆ ರೆವಲ್ಯೂಷನ್ ಆಗುತ್ತೆ. ಸ್ಪೀಡ್ ಆಗಿ ತಿರುಗೋದ್ರಿಂದಾಗಿ ಅಂಡ್ ಮೆಟಲ್ ಕಾಂಟ್ಯಾಕ್ಟ್ ಇರೋದ್ರಿಂದಾಗಿ ಆಯಿಲ್ ಹೀಟ್ ಆಗುತ್ತೆ ಅಂಡ್ ತಿನ್ನಾಗಿ ಬರುತ್ತೆ. ನಿಮ್ಗೆ ಈ ವುಡ್ ಪ್ರೆಸ್ಗೂ ಕೋಲ್ಡ್ ಪ್ರೆಸ್ಗೂ ಒಂದು 30-40 ರೂಪೀಸ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ. ಬಟ್ ನೀವು ಕ್ವಾಲಿಟಿ ವೈಸ್ ನೋಡಿದಾಗ ವುಡ್ ಪ್ರೆಸ್ ಒಳ್ಳೇದು. ಜಸ್ಟ್ ನಿಮ್ಗೆ ಮಾರ್ಕೆಟಿಂಗ್ ಅನ್ನೋ ಉದ್ದೇಶದಲ್ಲಿ ಕೋಲ್ಡ್ ಪ್ರೆಸ್ ಅಂತ ಮಾಡ್ತಾರೆ. ಬಟ್ ಆಕ್ಚುಯಲ್ ಟ್ರೆಡಿಷನಲ್ ಮೆಥಡ್ ಅಂದ್ರೆ ಈ ಮರದಲ್ಲಿ ತೆಗೆಯೋದು. ಇದರಲ್ಲಿ ಇನ್ನೊಂದು ಮೆಥಡ್ ಇದೆ, ಸ್ಟೋನ್ ಮತ್ತೆ ವುಡ್ ಅಂತ. ನೀವು ಸ್ಟೋನ್ ಮತ್ತೆ ವುಡ್ ಅಂತ ಅಂದ್ರೆ ಅದು ಇನ್ನೊಂದು ಸ್ವಲ್ಪ ನಿಮ್ಗೆ ಆಯಿಲ್ ಫುಲ್ ಫಿಲ್ಟರ್ ಆತರ ಕಾಣುತ್ತೆ, ಸ್ವಲ್ಪ ಥಿಕ್ನೆಸ್ ಕಡಿಮೆ ಇರುತ್ತೆ. ನಾನು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಫಸ್ಟ್ ಮೆಥಡ್ ಇಸ್ ವುಡ್ ಪ್ರೆಸ್, ದೆನ್ ಸ್ಟೋನ್, ದೆನ್ ಮೆಟಲ್. ಸೊ ಹಾಗಾಗಿ ನಮ್ ಟ್ರೆಡಿಷನಲ್ ಮೆಥಡ್ ಫಸ್ಟ್ ಬಂದಿರೋದೇ ವುಡ್. ಸೊ ಹಾಗಾಗಿ ವುಡ್ ಆಯಿಲ್ ಏನೇ ಆರೋಗ್ಯಕ್ಕೆ ಒಳ್ಳೇದು ಅಂತ. ಮೇನ್ ಏನಂತ ಅಂದ್ರೆ ನಿಮ್ಗೆ ಆಲ್ರೆಡಿ ಇವನ್ ಕೋಕೋನಟ್ ತಗೊಳ್ಳಿ, ಗುಡ್ ಫ್ಯಾಟ್ ಬ್ಯಾಡ್ ಫ್ಯಾಟ್ ಅನ್ನೋದು ನಿಮಗೆ ಆಲ್ರೆಡಿ ಯಾವುದೇ ಪ್ರಾಡಕ್ಟ್ಸ್ ಅಲ್ಲೂ ಇರಲ್ಲ. ನೀವು ಓನ್ಲಿ ಗುಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ನಿಮ್ಗೆ ಈ ಆಯಿಲ್ ನ ಹೀಟ್ ಮಾಡಿದಾಗ ಏನಾಗುತ್ತೆ, ಟ್ರಾನ್ಸ್ ಫ್ಯಾಟ್ ಜನರೇಟ್ ಆಗುತ್ತೆ. ನಿಮ್ ರಿಫೈನರೀಸ್ ಅಲ್ಲಿ ಏನಂದ್ರೆ ಒಂದು 200 ಇಂದ 300 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಆಯಿಲ್ ನ ಹೀಟ್ ಮಾಡ್ತಾರೆ. ಆಯಿಲ್ ಹೀಟ್ ಮಾಡಿದಾಗ ನಿಮ್ಗೆ ಆಯಿಲ್ ಯಾವಾಗ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರಲ್ಲಿ ಒಂದು ಟ್ರಾನ್ಸ್ ಫ್ಯಾಟ್ ಜನರೇಟ್ ಆಗುತ್ತೆ. ಆ ಟ್ರಾನ್ಸ್ ಫ್ಯಾಟ್ ಇವಾಗ ನಿಮ್ಗೆ ಏನು ಆರ್ಟರೀಸ್ ಆಗ್ಲಿ ವೈನ್ಸ್ ಆಗ್ಲಿ ಬ್ಲಾಕೇಜಸ್ ಆಗ್ತಿದೆಯಲ್ಲ, ಇವಾಗ ಆಂಜಿಯೋಗ್ರಾಮ್ ಎಲ್ಲ ಮಾಡಿ ಬ್ಲಾಕೇಜಸ್ ರಿಲೀಫ್ ಮಾಡ್ತಿದಾರಲ್ಲ, ಅದೇ ಮೇನ್ ಕೊಲೆಸ್ಟ್ರಾಲ್ಸ್ ನಿಮಗೆ ಹೋಗಿ ಆರ್ಟರೀಸ್ ಮತ್ತೆ ವೈನ್ಸ್ ಅಲ್ಲಿ ಡಿಪಾಸಿಟ್ ಆಗ್ತದೆ. ನಿಮ್ಗೆ ಈ ಗಾಣದೆಣ್ಣೆ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮ್ ಬಾಡಿನಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ನಿಮ್ಗೆ ಏನಂದ್ರೆ ಈ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕರಗಿಸುತ್ತೆ. ನಿಮ್ಗೆ ಜನಗಳದೇನೆ ನಾವು ಕೋಕೋನಟ್ ಆಯಿಲ್ ತಿನ್ಬಿಟ್ರೆ ಏನಾದ್ರೂ ಫ್ಯಾಟ್ ಜಾಸ್ತಿ ಇರುತ್ತೆ, ಇಲ್ಲ ಗ್ರೌಂಡ್ ನಟ್ ಅಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಅಂತ ಒಂದು ರಾಂಗ್ ಅಸಂಪ್ಷನ್ ಇದೆ. ಏನಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಪ್ಯಾಕೆಟ್ ಆಯಿಲ್ ಇರೋದ್ರಿಂದ ಅಲ್ಲಿ ಗ್ರೌಂಡ್ ನಟ್ ಅಂದ್ರೆ ಕೊಬ್ಬು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಿಮಗೆ ಗ್ರೌಂಡ್ ನಟ್ ಅಲ್ಲಿ ಗುಡ್ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ. ನಿಮ್ಗೆ ಇದ್ರಲ್ಲಿ ಇರೋಂಥದ್ದು ಓನ್ಲಿ ಗುಡ್ ಕೊಲೆಸ್ಟ್ರಾಲ್. ನಿಮ್ಗೆ ಈಗ ಮರದ ಗಾಣದಿಂದ ಮಾಡೋದ್ರಿಂದಾಗಿ ನೀವು ಯಾವುದೇ ಕಾರಣಕ್ಕೂ ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ. ನಮ್ಮ ನ್ಯೂಟ್ರಿಷನ್ ಸರ್ಟಿಫಿಕೇಟ್ ಇದೆ, ಬೇಕಾದ್ರೆ ನೀವು ನೋಡ್ಬೋದು. ಏನಂತ ಹೇಳಿದ್ರೆ ಟ್ರಾನ್ಸ್ ಫ್ಯಾಟ್ ಕೊಲೆಸ್ಟ್ರಾಲ್ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ನಾನು ಹೇಳ್ತೀನಿ. ಇದು ಕೋಕೋನಟ್ ಆಯಿಲ್, ವುಡ್ ಪ್ರೆಸ್ಡ್ ಆಯಿಲ್, ಈ ಕಡೆ ಗ್ರೌಂಡ್ ನಟ್ ಕೂಡ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಅದೇ ನಿಮ್ಗೆ ಹೇಳ್ತಾ ಇದ್ನಲ್ಲ ಗ್ರೌಂಡ್ ನಟ್ ಅಂತ ಹೇಳಿ, ಈ ಸೇಮ್ ಅದೇ ಅಸಂಪ್ಷನ್ ಅನ್ನೇ. ಗ್ರೌಂಡ್ ನಟ್ ಅಂತ ಅಂದ್ರೆ ಕೊಬ್ಬು ಅನ್ಕೊಂಡ್ಬಿಡ್ತಾರೆ. ನಿಮ್ಗೆ ಯಾವುದೇ ಕಾರಣಕ್ಕೂ ಯಾವುದೇ ಆಯಿಲ್ ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಹೊರತು ಬ್ಯಾಡ್ ಕೊಲೆಸ್ಟ್ರಾಲ್ ಇರಲ್ಲ. ಒಂದು ಸೀಡ್ ನಾವು ತಿಂತಾ ಇದೀವಿ, ಈಗ ಬಾದಾಮಿ ತಿಂತಾ ಇದೀವಿ, ಕಡಲೆ ಬೀಜ ಮನೆಯಲ್ಲಿ ಆಸ್ ಯೂಶುವಲ್ ತಿಂತೀವಿ. ಕಡಲೆ ಬೀಜ ಅಂತ ಹೇಳಿದ್ರೆ ಹೌದು. ಈಗ ಆಲ್ಮಂಡ್ ಆಯಿಲ್ ನಮ್ಗೆ ಈಗ 4000-5000 ರೂಪೀಸ್ ಲೀಟರ್, ಅದನ್ನ ಕನ್ಸೂಮ್ ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿ ಬಡವರ ಬಾದಾಮಿ ಕಡಲೆ ಬೀಜ. ಯಾಕೆಂದ್ರೆ ನಮ್ ಲೋಕಲಿ ಗ್ರೌಂಡ್ ನಾವೆಲ್ಲ ಸೀಡ್ಸ್ ಎಲ್ಲ ತರಿಸೋದು ಲೇಪಾಕ್ಷಿ, ಕದ್ರಿ, ಚಿತ್ರದುರ್ಗ, ಚಳ್ಳಕೆರೆಯಿಂದಾನೇ ಬರುತ್ತೆ. ನಿಮ್ಗೆ ಏನಂದ್ರೆ ಆಯಿಲ್ ಕ್ವಾಂಟಿಟಿ ಮತ್ತೆ ಕ್ವಾಲಿಟಿನಲ್ಲಿ ನಿಮ್ಗೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಅಷ್ಟೇ. ಸೀಡ್ಸ್ ಎಷ್ಟು ನೀವು ರಾ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಚೆನ್ನಾಗಿ ಮಾಡ್ತೀವಿ, ಸಾಟೆಕ್ಸ್ ಮಾಡಿ ಡ್ರೈ ಮಾಡಿ ಹಾಕೋದ್ರಿಂದಾಗಿ ಆಯಿಲ್ ಶೆಲ್ಫ್ ಲೈಫ್ ಇನ್ಕ್ರೀಸ್ ಆಗುತ್ತೆ ಅಂಡ್ ಕ್ವಾಲಿಟಿ ಆಫ್ ಆಯಿಲ್ ಚೆನ್ನಾಗಿ ಬರುತ್ತೆ. ನಿಮ್ ಮೇನ್ ಆಗಿ ಏನಂತ ಅಂದ್ರೆ ಆಯಿಲ್ ಥಿಕ್ನೆಸ್ ನೋಡ್ಬಿಟ್ಟು ಆಯಿಲ್ ಹೇಗಿದೆ ಅಂತ ಕಂಡುಹಿಡಿಬಹುದು. ಅಂಡ್ ಆಯಿಲ್ ಬಂದಾದ್ಮೇಲೆ ಯಾವುದೇ ಕಾರಣಕ್ಕೂ ಬಿಟರ್ನೆಸ್ ಇರಬಾರ್ದು. ಆಯಿಲ್ ನಿಮ್ಗೆ ಸ್ವಲ್ಪ ಸ್ವೀಟೆಸ್ಟ್ ಟೆಕ್ಸ್ಚರ್ ಕೊಡುತ್ತೆ. ಏನಂದ್ರೆ ಇದು ಸೇಮ್ ನೀವು ಹೇಗೆ ಜ್ಯೂಸ್ ಮಾಡ್ತೀವಲ್ಲ, ಒಂದು ಮಿಕ್ಸಿನಲ್ಲಿ ಜ್ಯೂಸ್ ಮಾಡಿದಾಗ ಸೇಮ್ ಪ್ರೊಸೆಸ್. ಬಟ್ ಏನಂತ ಅಂದ್ರೆ ನಿಮಗೆ ಆಯಿಲ್ ಫಸ್ಟ್ ಬಂದಾಗ ಗ್ರೌಂಡ್ನಟ್ ಪಾರ್ಟಿಕಲ್ ಮಿಕ್ಸ್ ಆಗಿರುತ್ತೆ ಅಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್. ನಿಮ್ಗೆ ಅದು ತಿರುಗ್ತಾ ಇರ್ಬೇಕಾದ್ರೆ ಆ ಒನಕೆ ಒಳ್ಳು ಜೊತೆ ಕಡಲೆ ಬೀಜ ಒಳಗಡೆ ಸೇರ್ಕೊಂಡಿರುತ್ತೆ ಚಿಕ್ಕ ಪುಡಿ. ಆ ಪುಡಿ ಎಲ್ಲ ನಿಮಗೆ 3 days ಆಯಿಲ್ ಬಂದಷ್ಟೇ ಇಮಿಡಿಯೇಟ್ ಆಗಿ ಯೂಸ್ ಮಾಡಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಬಾಂಡಿಂಗ್ ಹಾಕಿದ್ರೆ 3 ದಿನ ಇದನ್ನ ಹಂಗೆ ಇಡಬೇಕು. ಹೌದು, 3 days ಅದು ನ್ಯಾಚುರಲ್ ಆಗಿ ಫಿಲ್ಟರ್ ಆಗುತ್ತೆ. ಈಗ ನಿಮ್ಗೆ ಈಗ ಏನ್ ಕ್ಯಾನಲ್ ಆಯಿಲ್ ಬರ್ತಿದೆಯಲ್ಲ, ಈ ಆಯಿಲ್ ಫಿಲ್ ಆದಷ್ಟೇ ಇಮಿಡಿಯೇಟ್ ಆಗಿ ನಾವು ಇಲ್ಲಿ ಕಂಟೈನರ್ಸ್ ಇದೆ, ಎಲ್ಲ ಸ್ಟೇನ್ಲೆಸ್ ಸ್ಟೀಲ್ ಕಂಟೈನರ್ಸ್. ಈ ಕಂಟೈನರ್ಸ್ಗೆ ಫಿಲ್ ಮಾಡ್ತೀವಿ. ಈ ಕಂಟೈನರ್ಸ್ ಈಗ ಆಲ್ರೆಡಿ ಇಲ್ಲಿ ನಿಮ್ಗೆ ಈಗ ಆಯಿಲ್ ತಗೊಂಡು ಈ ಕಂಟೈನರ್ಗೆ ಹಾಕೋದ್ರಿಂದಾಗಿ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಅಲ್ಲಿ ಶೆಲ್ಫ್ ಲೈಫ್ ಆಫ್ ದ ಆಯಿಲ್ ಇನ್ಕ್ರೀಸ್ ಇರುತ್ತೆ, ಚೆನ್ನಾಗುತ್ತೆ. ಅಂತ ಏನಂದ್ರೆ ಹಳೆ ಕಾಲದಿಂದನೂ ಸ್ಟೀಲ್ ಅಲ್ಲೇ ಆಯಿಲ್ ನ ಸ್ಟೋರ್ ಮಾಡೋದ್ರಿಂದಾಗಿ ನಿಮ್ಗೆ ಆಯಿಲ್ ನಿಮಗೆ ಮಾಯ್ಶ್ಚರ್ ಇರುತ್ತೆ. ಆಯಿಲ್ ನಿಮ್ಗೆ ಬಂದಾಗ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ. ಏನಕ್ಕೆ ಅಂತ ಅಂದ್ರೆ ಕಡಲೆ ಬೀಜದ ಪಾರ್ಟಿಕಲ್ಸ್ ಅದ್ರಲ್ಲಿ ಇರುತ್ತೆ. ನಿಮ್ಗೆ ಇದು 3 days ಆದ್ಮೇಲೆ ಎಲ್ಲ ಕೆಳಗಡೆ ಗಸಿ ಕೂರುತ್ತೆ. ನಾವು ಅದನ್ನ ಈಗ ನ್ಯಾಚುರಲ್ ಓಲ್ಡ್ ಟ್ರೆಡಿಷನಲ್ ಮೆಥಡ್ ಅಲ್ಲಿ ಗ್ರಾವಿಟೇಷನಲ್ ಸೆಟಲ್ ಡೌನ್ ಅಂತ ಕರಿತೀವಿ. ಇವು ಹಾಕೋದ್ರಿಂದ ದಪ್ಪಗಿರೋ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಕೂರುತ್ತೆ, ಆಯಿಲ್ ತೇಲುತ್ತೆ. ಅದಾದ್ಮೇಲೆ ಇನ್ನೊಂದು ಕೆಲವೊಂದು ಅಸಂಪ್ಷನ್ ಇದೆ. ಏನಂದ್ರೆ ನಿಮ್ಗೆ ಆಯಿಲ್ ಹಾಕ್ತಿರಲ್ಲ, ನಿಮ್ಗೆ ಎಣ್ಣೆ ಜೊತೆ ಆಯಿಲ್ ಮಿಕ್ಸ್ ಆಗಲ್ವಾ, ಏನಾದ್ರೂ ಆಯಿಲ್ ಕೆಡುತ್ತೆ ಅಂತ ಹೇಳ್ತಾರೆ. ಆಯಿಲ್ ಹಾಕೋ ಪ್ರೊಸೆಸ್ ಏನಕ್ಕೆ ಅಂತ ಅಂದ್ರೆ ನೀವು ಕಡಲೆ ಬೀಜ ಸುಮ್ಮನೆ ಕಡಲೆ ಬೀಜ ಹಾಕಿದ ತಕ್ಷಣ ನಿಮಗೆ ಆಯಿಲ್ ಬರಲ್ಲ. ಕಡಲೆ ಬೀಜ ಒಂದು ಬೈಂಡ್ ಆಗ್ಬೇಕು. ಮಾರ್ನಿಂಗ್ ಇಂದ ಈವ್ನಿಂಗ್ ವರ್ಗು ಒಂದು ಮೆಷಿನ್ ರನ್ ಮಾಡಿದ್ರು ಒಂದು ಪೌಡರ್ ಆಗುತ್ತೆ ಹೊರತು ಆಯಿಲ್ ಯಾವುದೇ ಕಾರಣಕ್ಕೂ ಬೈಂಡ್ ಆಗಲ್ಲ. ಬೈಂಡಿಂಗ್ ಈಗ ವಾಟರ್ ಅನ್ನೋದು ಬೈಂಡಿಂಗ್ ಏಜೆಂಟ್ ತರ ಆಡ್ ಮಾಡ್ತೀವಿ. ಬೈಂಡಿಂಗ್ ಏಜೆಂಟ್ ನಿಮ್ಗೆ ಅದ್ರೊಳಗಡೆ ಹೋಗಿ ಈಗ ನೋಡ್ಬೋದು, ಇಲ್ಲಿ ಇಂಡಿ ಕಟ್ಟುತ್ತೆ ನಿಮ್ಗೆ. ಈಗ ಇದೆಯಲ್ಲ, ಇದು ನಿಮ್ಗೆ ವಾಟರ್ ಹಾಕಿದ್ಮೇಲೆ ಅದು ಒಂದು ಉಂಡೆ ತರ ಇಂಡಿ ಕಟ್ಟುತ್ತೆ. ಈ ಇಂಡಿ ಕಟ್ಟಿದಾಗ ನಿಮ್ಗೆ ಆಯಿಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಾದ ತಕ್ಷಣ 3 to 4 days ಫಿಲ್ಟರ್ ಆಗಬೇಕು. ಇದು ಆದ ತಕ್ಷಣ ಇಮಿಡಿಯೇಟ್ ಆಗಿ ನೀವು ಕ್ಯಾನ್ಗೆ ನಾವು
ಆಯಿಲ್ ನ ಫಿಲ್ ಮಾಡ್ತೀವಿ. Okay. ಇದು ನೆನ್ನೆ ಆಯಿಲ್, ನೆನ್ನೆ ನಾವು ಎಕ್ಸ್ಟ್ರಾಕ್ಟ್ ಮಾಡಿರೋದು. ಇನ್ನು ನಿಮಗೆ ನೋಡಬಹುದು ಅಲ್ಲಿ ಆಯಿಲ್ ಇನ್ನು ಕಂಪ್ಲೀಟ್ಲಿ ತಿಳ್ಕೊಂಡಿಲ್ಲ. ನಿಮ್ಗೆ ಇದು ಇನ್ನು 2 ದಿನ ಬೇಕಾಗುತ್ತೆ. ಇದು ನಿಮ್ಗೆ 2 ದಿನ ಆದ್ಮೇಲೆ ಫುಲ್ ಫಿಲ್ಟರ್ ಆಗುತ್ತೆ. ಅವಾಗ ನಿಮ್ಗೆ ಈ ರೀತಿ ಫುಲ್ ಆಯಿಲ್ ಫಿಲ್ಟರ್ ಆದ್ರೆ ಈ ರೀತಿ ನಿಮಗೆ ಕಾಣುತ್ತೆ. ಇದನ್ನು ನೋಡಬಹುದು. ಆಯಿಲ್ ನಿಮ್ಗೆ ಫಿಲ್ಟರ್ ಆಗಿ ಹೌದು ತಿಳಿಯಾಗಿದೆ. ಅಂದ್ರೆ ನಾವು ಯಾವ್ದೇ ಕಾರಣಕ್ಕೂ ಮಿಷಿನ್ ಯೂಸ್ ಮಾಡಿ ಫಿಲ್ಟ್ರೇಷನ್ ಮೆಥಡ್ ಮಾಡ್ತಾ ಇಲ್ಲ. ಈಗಲೂ ಇದೆ ಕ್ಲಾತ್ ಯೂಸ್ ಮಾಡಿ ಮಾಡೋಂಥ ಮೆಥಡ್. ಏನಕ್ಕೆ ಅಂತ ಹೇಳಿ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಮಾಡಿ ಕ್ವಾಂಟಿಟಿ ಆಫ್ ಆಯಿಲ್ ನಿಮಗೆ ಅಲ್ಲಿ ತಿನ್ನಾಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈ ಮೆಥಡ್ ಬಳಸ್ತಾ ಇದ್ದೀವಿ. ಹ್ಯಾರೋನಿಕ್ಸ್ ಫಸ್ಟ್ ಏನ್ ಹಿಂಗಂದ್ರೆ ಕೇಳೇ ಇಲ್ಲ ಈ ಪದನ, ಫಸ್ಟ್ ಟೈಮ್ ಕೇಳಿ. ಹ್ಯಾರೋನಿಕ್ಸ್ ಅಂತ ಹೇಳಿದ್ರೆ ಅದೇ ನಾವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದಾಗ ಒಂದು ಮೇನ್ ಆಗಿ ನೇಮ್ ಅನ್ನೋದು ಮೇನ್ ಆಗಿ ಯುನಿಕ್ನೆಸ್ ಬೇಕಾಗುತ್ತೆ. ಆ್ಯಂಡ್ ಹೇಗೆ ನೇಮು ಒಂದು ಕನೆಕ್ಟೆಡ್ ಆಗುತ್ತೆ ಆ ರೀತಿ ಬಿಸ್ನೆಸ್ ಕೂಡ ಕನೆಕ್ಟ್ ಆಗ್ತಾ ಹೋಗುತ್ತೆ. ಆ ಉದ್ದೇಶದಿಂದಾಗಿ ಏದಕ್ಕೆ ನನ್ನ ನೇಮಿಂದನೇ ಸ್ಟಾರ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಹರ್ಷಿತ್ ಮತ್ತೆ ಆರ್ಗ್ಯಾನಿಕ್ಸ್ 2 ವರ್ಡನ್ನ ಕಾಂಬಿನೇಷನ್ ಮಾಡಿ ಹರ್ಷಿತ್ ಆರ್ಗ್ಯಾನಿಕ್ಸ್ ಅಂತ ಹೇಳಿ ಮಾಡಿದ್ದು. ಅರೋನಿಕ್ಸ್ ಅಂತ ಮಾಡಿ ದೆನ್ ಅರೋನಿಕ್ಸ್ ಲೈಕ್ ನಂಬರ್ ಆಫ್ ಪ್ರಾಡಕ್ಟ್ಸ್ ಇರೋದ್ರಿಂದಾಗಿ ಅರೋನಿಕ್ಸ್ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಅಂತ ಹೇಳಿ ಈಗ ಪ್ರೆಸೆಂಟ್ಲಿ ಮೂವ್ ಆನ್ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಬಹುಶಃ ಇಡೀ ದೇಶ ಅಲ್ಲ ಇಡೀ ಪ್ರಪಂಚನೇ ಈಗ ಮತ್ತೆ ವಾಪಸ್ ಆರ್ಗ್ಯಾನಿಕ್ ಕಡೆಗೆ ಹೋಗ್ತಾ ಇದ್ದೀವಿ. ಅಂದ್ರೆ ಆರ್ಗ್ಯಾನಿಕ್ ಅಂದ್ರೆ ನ್ಯಾಚುರಲ್ ಫಾರ್ಮಿಂಗ್ ಅಂತ. ನ್ಯಾಚುರಲ್ ಫಾರ್ಮಿಂಗ್ ಜೊತೆಗೆ ನಾವು ಬಳಕೆ ಮಾಡ್ತಾ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಆರ್ಗ್ಯಾನಿಕ್ ಆಗಿರಬೇಕು ಅಂತ ಎಲ್ಲ ಕೂಡ ಬಯಸ್ತಾ ಇದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಅಡಲ್ಟ್ರೇಟೆಡ್ ಆಯಿಲ್, ಕುಕಿಂಗ್ ಆಯಿಲ್ ಅಂತೂ ಮೇಜರ್ಲಿ ಇವತ್ತಿನ ದಿನಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ ಒಂದು ದೊಡ್ಡ ಮಾಫಿಯಾ ತರನೇ ಆಗ್ಬಿಟ್ಟಿದೆ. ನಾವು ಪ್ಯೂರ್ ಆಯಿಲ್ ನ ಯೂಸ್ ಮಾಡ್ತಾ ಇಲ್ಲ ಅಂತ ಎಲ್ರಿಗೂ ಗೊತ್ತಿದ್ರೂ ಕೂಡ ನಾವು ಅದನ್ನೇ ಪ್ರತಿದಿನ ತಿಂತಾ ಇದ್ದೀವಿ. ಆರೋಗ್ಯದ ಸಮಸ್ಯೆಗಳಾಗ್ತಾ ಇದೆ. ಬಟ್ ಹ್ಯಾರೋನಿಕ್ಸ್ ಸ್ಟಾರ್ಟ್ ಮಾಡಿ ಒಂದು ಕೋಕೋನಟ್ ಚಿಪ್ಸ್ ಇಂದ ಸ್ಟಾರ್ಟ್ ಆದಂತಹ ಈ ಕಂಪನಿ ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ವುಡ್ ಪ್ರೆಸ್ ಆಯಿಲ್ ಇವತ್ತು ಎಷ್ಟರ ಮಟ್ಟಿಗೆ ಅಂತಂದ್ರೆ ಆರೋಗ್ಯಕ್ಕೆ ಬೇಕಾದ ಎಲ್ಲಾ ಬೆನಿಫಿಟ್ಸ್ ಕೂಡ ಇದೆ. ಸೊ ಇದನ್ನ ಸ್ಟಾರ್ಟ್ ಮಾಡಬೇಕು ಅಂತ ಆಲೋಚನೆ ಬಂದಿದ್ದು ಯಾಕೆ ನಿಮಗೆ? ಮೇನ್ ಏನಂತ ಅಂದ್ರೆ ನೀವೇ ಹೇಳ್ತಾ ಇದ್ರಿ, ಈ ಒಂದು ರಿಫೈನ್ಡ್ ಆಯಿಲ್ ಆಲ್ರೆಡಿ ನಾವು ಕೆಮಿಕಲ್ ತಿಂತಾ ಇದೀವಿ ಅಂತ ಜನಗಳಿಗೆ ಗೊತ್ತಿದೆ. ಸ್ಟಿಲ್ ಜನಗಳಿಗೆ ಏನಂತ ಅಂದ್ರೆ ಪ್ರೈಸ್ ನಾವು ಏನಾದರೂ ಜಾಸ್ತಿ ಬೇರೆ ಆಯಿಲ್ ಜಾಸ್ತಿ ಪ್ರೈಸ್ ಆಗುತ್ತೆ, ಇದು ನಮಗೊಂದು ಬಜೆಟಲ್ಲಿದೆ. ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಅಂತ ಹೇಳಿದ್ರೆ ಒಂದು ಆಲ್ರೆಡಿ ಒಂದು ಬಜೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಬಜೆಟ್ ಕ್ರಾಸ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಈಗ ರಿಫೈನ್ಡ್ ಆಯಿಲ್ಸ್ಗೆ ಅವ್ರಿಗೆ ಗೊತ್ತಿದ್ರೂ ರಿಫೈನ್ಡ್ ಆಯಿಲ್ಸ್ಗೆ ಚೂಸ್ ಮಾಡ್ತಾ ಇದ್ದಾರೆ. ಬಟ್ ನಾನು ಈ ಮೇಯ್ನ್ ಅಂತ ಅಂದರೆ ಈಗ ನಾವು ಕೋಲ್ಡ್ ಪ್ರೆಸ್ ಆಯಿಲ್ ಸ್ಟಾರ್ಟ್ ಮಾಡಿದ್ದು ಇಲ್ಲ ವುಡ್ ಪ್ರೆಸ್ ಆಯಿಲ್ ಸ್ಟಾರ್ಟ್ ಮಾಡಿದ್ದು ಕಾರಣ ಏನಕ್ಕೆ ಅಂತ ಅಂದರೆ ಜನಗಳಿಗೆ ಅದು ರೀಚ್ ಆಗಿಲ್ಲ. ಏನಕ್ಕೆ ಇದು ರೇಟ್ ಇಷ್ಟು ಜಾಸ್ತಿ ಇರುತ್ತೆ, ಏನಕ್ಕೆ ರಿಫೈನ್ಡ್ ಆಯಿಲ್ ಇಷ್ಟು ಕಡಿಮೆ ರೇಟಲ್ಲಿ ಕೊಡ್ತಿದ್ದಾರೆ. ಇವನ್ ನೀವು ನೋಡ್ಬೋದು 1 kg ಕಡಲೆ ಬೀಜ ಒಂದು 140 - 150 ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ನೀವು ಹೋಲ್ಸೇಲಲ್ಲಿ ತೊಗೊಂಡ್ರು ಒಂದು 20 ರೂಪೀಸ್ ಕಡಿಮೆ ಆಗ್ಬೋದು. ಒಂದು 120 ಸಿಗಬೇಕಾದ್ರೆ ನೀವು ಒಂದು ರಿಫೈನ್ಡ್ ಆಯಿಲ್ 1 ಲೀಟರ್ನ ಹಾರ್ಡ್ಲಿ 120 ಇಂದ 150 ಇನ್ನು 130 ಇನ್ನು ಬೇರೆ ಬೇರೆ ಕಂಪ್ನೀಸಲ್ಲಿ ಜಸ್ಟ್ 100 ರೂಪೀಸ್ಗೆಲ್ಲ ಕೊಡ್ತಾ ಇದ್ದಾರೆ. ಈಗ ರೋಡ್ ವೆಂಡರ್ಸ್ ಎಲ್ಲ ಯೂಸ್ ಮಾಡ್ತಿದ್ದಾರಲ್ಲ, ಜಸ್ಟ್ 95 ಇಂದ 100 ರೂಪೀಸ್ ಲೀಟರ್ ಆಯಿಲ್ ಸಿಗ್ತಿದೆ. 1 kg ಸೀಡು ಅದು ನಿಮಗೆ ಬೇಸಿಕ್ ಏನಂತಂದರೆ ಒಂದು ಅಸಂಪ್ಷನ್ ಪ್ರಕಾರ 1 kg ಇಂದ 1 kg ಆಯಿಲ್ ಬರೋದಿಲ್ಲ. ಓಕೆ, ನೀವು ಒಂದು 50% ಬರುತ್ತಾ, ಒಂದು 50% ಆಯಿಲ್ ಕೂಡ ಔಟ್ಪುಟ್ ಆಗೋಲ್ಲ. ಒಂದು ಗ್ರೌಂಡ್ನಟ್ ಅಂತ ತೊಗೊಂಡ್ರೆ ನೀವು ಈ ಮರದ ಗಾಣದಲ್ಲಿ ಒಂದು 40% ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಷ್ಟೇ. ಈ 40% ಆಯಿಲ್ ಎಕ್ಸ್ಟ್ರಾಕ್ಷನ್ ಆದಾಗ ಇನ್ನು 60% ಅದು ನಿಮಗೆ ಕೇಕಲ್ಲಿ ಸ್ವಲ್ಪ ಟೋಟಲ್ ಒಂದು ಗ್ರೈನ್ ಅಂತ ತೊಗೊಂಡ್ರೆ ಎವ್ರಿ ಗ್ರೈನ್ 100% ಆಯಿಲ್ ಇರೋದಿಲ್ಲ. ಒಂದು 70 ಇಂದ 80% ಆಯಿಲ್ ಇರುತ್ತೆ. ಬಟ್ ವೇ ಆಫ್ ಎಕ್ಸ್ಟ್ರಾಕ್ಷನ್ ಮೇಲೆ ಹೋಗುತ್ತೆ. ಈಗ ರಿಫೈನರೀಸಲ್ಲಿ ಏನಂತ ಅಂದರೆ ಅದು ಆಯಿಲ್ನ ಹೀಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮಗೆ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಹೇಳಿ. ಆಯಿಲ್ ಬಗ್ಗೆ ಬಹುಶಃ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಾವು ನೋಡಿದ್ದೀವಿ. ಅದರಲ್ಲೂ ದರ್ಶನ್ ಅವರ ಯಜಮಾನ ಸಿನಿಮಾದಲ್ಲಿ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಏನೇನಾಗುತ್ತೆ ಅಂದ್ರೆ ಇದೊಂದು ಮಾಫಿಯಾ ಆಗಿರೋದ್ರ ಜೊತೆಗೆ ನಮ್ಮದೇ ಆದಂತಹ ಒಂದು ಅಂದ್ರೆ ಆದಿಕಾಲದಿಂದಲೂ ಕೂಡ ಬಂದಿರೋದು ಗಾಣದೆತ್ತಲ್ಲಿ ಎಣ್ಣೆ ಮಾಡಿ ತಿಂದ್ರೆ ಆರೋಗ್ಯವಾಗಿರ್ತಾರೆ ಅಂತ. ಬಟ್ ಇವತ್ತು ಗಾಣದೆತ್ತಲ್ಲಿ ಎಣ್ಣೆ ಮಾಡೋದು ಕಷ್ಟ ಆಗಿರೋದ್ರಿಂದ ನೀವು ಅದಕ್ಕೆ ಪರ್ಯಾಯವಾಗಿ ಇವತ್ತು ಇದೊಂದು ಹೊಸ ಆವಿಷ್ಕಾರವನ್ನ ಮಾಡಿದ್ದೀರಿ ಅಂತ. ಅದೆಲ್ಲವನ್ನೂ ಕೂಡ ಮಾತಾಡೋಣ, ಪ್ರಾಡಕ್ಟ್ ಬಗ್ಗೆ ನೋಡೋಣ, ಹೇಗೆಲ್ಲ ತಯಾರಾಗುತ್ತೆ ಅಂತ ನೋಡೋಣ. ಅದೆಲ್ಲದಕ್ಕಿಂತ ಮುಂಚೆ ಹರ್ಷಿತ್ ಅವ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ. ಮೂಲತಃ ಎಂಜಿನಿಯರ್ ಟು ಆಂಟ್ರಪ್ರಿನರ್. ಏನ್ ಈ ಚೇಂಜ್ ಅವರು, ಯಾಕೆ, ಹೇಗಾಯ್ತು ಅಂತ? ಮೇನ್ ಬೇಸಿಕಲಿ ಏನಂತ ಅಂದರೆ ನಾನೊಂದು ಇಂಜಿನಿಯರಿಂಗ್
ಒಂದು ಗ್ರ್ಯಾಜುಯೇಷನ್ ಈಗ ನನ್ನ ಸ್ಕೂಲಿಂಗ್ಸ್ ಎಲ್ಲ ನನ್ನ ಹಾಸನವನಾಗಿರೋದ್ರಿಂದ ಚಂದ್ರಬಣ್ಣದಲ್ಲಿ ಸ್ಕೂಲಿಂಗ್ ಮುಗಿಸಿದ್ದು. ದೆನ್ PUC ಎಲ್ಲ ಹಾಸನಲ್ಲಿ ಮುಗಿಸಿದೆ. ದೆನ್ ಒಂದು ಹೈಯರ್ ಎಜುಕೇಷನ್ಗೆ ಬ್ಯಾಂಗ್ಳೂರ್ಗೆ ಹೋದರೆ ನನಗೊಂದು ಎಕ್ಸ್ಪೋಷರ್ ಇರುತ್ತೆ ಅಂತ ಹೇಳಿ ಬ್ಯಾಂಗ್ಳೂರ್ಗೆ ನಾನು ಇಂಜಿನಿಯರಿಂಗ್ ಬಂದೆ. ಇವನ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದಾಗ್ಲೂ ದೆನ್ ಅಗೇನ್ ಕನ್ಫ್ಯೂಷನ್ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ವಿಚ್ ಬ್ರಾಂಚ್ ಯಾವ್ದು ತೊಗೊಳ್ಳೋದು ಅನ್ನೋ ಉದ್ದೇಶ. ದೆನ್ ಫೈನ್ ನಮಗೆ IT ಎಲ್ಲ ಸೆಟ್ ಆಗೋಲ್ಲ ಅಂದ್ಬಿಟ್ಟು ಮೆಕ್ಯಾನಿಕಲ್ ಬ್ರಾಂಚ್ ತೊಗೊಂಡ್ವಿ. ದೆನ್ ಮೆಕ್ಯಾನಿಕಲಲ್ಲಿ ಒಂದು ಏನಿದೆ ಒಂದು ಪಾತಲ್ಲಿ ಮೂವ್ ಆನ್ ಆಗಬೇಕಾದ್ರೆ ನಮಗೆ ಇಂಜಿನಿಯರಿಂಗ್ ಡೇಸಲ್ಲಿ ಕಾಲೇಜಸಲ್ಲಿ ಒಂದು ಆಂಟ್ರಪ್ರನರ್ಶಿಪ್ ಬಗ್ಗೆ ಜಾಸ್ತಿ ನಿಮಗೆ ಸ್ವಲ್ಪ ಕಾನ್ಸಂಟ್ರೇಷನ್ ನಮ್ಮ ಕಾಲೇಜಲ್ಲಿ ಜಾಸ್ತಿ ಮಾಡ್ತಾಯಿದ್ರು. ಆವಾಗಲಿಂದ ನಾವೊಂದು ಅಲ್ಲಿ ಪ್ರಾಜೆಕ್ಟ್ ಮಾಡೋದಾಗಲಿ ಇಲ್ಲ EDC ಅಂತ ಒಂದು ಸೆಲ್ ಇತ್ತು, ಆಂಟ್ರಪ್ರನರ್ ಡೆವಲಪ್ಮೆಂಟ್ ಸೆಲ್ ಅಂತ ಹೇಳಿ. ಅಂದರೆ ನಿಮಗೆ ಮೇನ್ ಏನಂದರೆ ಇವತ್ತು ಕಾಲೇಜಸಲ್ಲಿ ಜಸ್ಟ್ ಒಂದು ಅಕಾಡೆಮಿಕ್ಸ್ ಕಳಿಸ್ತಿದ್ದಾರೆ, ಒಂದು ನಿಮ್ಗೇನಂತ ಅಂದರೆ ಬಿಸ್ನೆಸ್ ಈ ಕಾಲೇಜ್ ಆದಮೇಲೆ ಜಾಬ್ ಸೇರ್ಕೊಳ್ಳಿ ಅಂತ ಹೇಳ್ತಿದ್ರೆ ಹೊರತು ಕಾಲೇಜ್ ಆದಮೇಲೆ ನೀವು ಒಂದು ಏನಿದೆ ನೀವು ಎಜುಕೇಷನ್ ಇಲ್ಲ ಒಂದು ಏನೋ ಒಂದು ನೀವು ಅರ್ಥ ಮಾಡ್ಕೊಂಡು ಒಂದು ಬಿಸ್ನೆಸ್ ಏನಕ್ಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಯಾರೂ ಹೇಳ್ತಾರೆ. ನಾನು ಇವತ್ತು ಎಲ್ಲ ಕಾಲೇಜಸ್ಗೂ ಹೇಳೋದು ಒಂದೇ, ಆದಷ್ಟು ಏನು ಎಜುಕೇಷನಲ್ಲಿದೆ ಏನೇ ಅಕಾಡೆಮಿಕ್ಸಲ್ಲಿ ಅಷ್ಟಿದ್ರೂ ಯಾವುದೇ ಕಾರಣಕ್ಕೂ ಅದು ರಿಯಲ್ ಲೈಫಲ್ಲಿ ಕಂಪ್ಲೀಟ್ಲಿ ನಿಮಗೆ ಯೂಸ್ ಆಗೋದಿಲ್ಲ. ಬಟ್ ಬಿಸ್ನೆಸ್ ಇವನ್ ಒಂದು ಟಾಪಿಕಲ್ಲಿ ಆಗಲಿ ಇಲ್ಲ ಕರಿಕ್ಯುಲರಸಲ್ಲಾಗಲಿ ಒಂದು ಆಂಟ್ರಪ್ರನರ್ಶಿಪ್ ಬಗ್ಗೆ ಹೇಳೋದ್ರಿಂದ ಇಲ್ಲ ಮಕ್ಕಳಿಗೆ ತಿಳಿಸ್ಕೊಡೋದ್ರಿಂದಾಗಿ ನೆಕ್ಸ್ಟ್ ಇವತ್ತೇ ನೋಡ್ಬೋದು ಆಫ್ಟರ್ ಕೋವಿಡ್ ಎಷ್ಟು ಸ್ಟಾರ್ಟ್ ಆಗಿದೆ. ಬಿಫೋರ್ ಕೋವಿಡ್ ನಿಮಗೆ ಮಿನಿಮಲಿಸ್ಟಿಕಲ್ಲಿ ಇತ್ತು. ಏನಕ್ಕೆ ಅಂದರೆ ಆಫ್ಟರ್ ಕೋವಿಡ್ ವಿ ಗಾಟ್ ಒನ್ ಇಯರ್ ಟೈಮ್ ಇತ್ತು, ಒಂದು 6 months ಫ್ರೀ ಟೈಮ್ ಸಿಕ್ತು ನಮಗೆ ಒಂದು ಯೋಚನೆ ಮಾಡೋದಕ್ಕೆ ಅಂತ ಹೇಳಿ. ಅವಾಗ ಪ್ರತಿಯೊಬ್ಬರೂ ಯೋಚನೆ ಮಾಡಿ ನಾವೇನಕ್ಕೆ ಈಗ ಜಾಬ್ ಮಾಡ್ತಾಯಿದ್ದೀವಿ, ಏನಕ್ಕೆ ನಾವು ಒಂದು ಬಿಸ್ನೆಸ್ ಮಾಡಬಾರ್ದು. ಹೋಗಲಿ ಈಗ ಏನು ಜಾಬ್ ಮಾಡ್ತಿದ್ದೀವಿ ಇಮಿಡಿಯೇಟಾಗಿ ಬಿಸ್ನೆಸ್ ಮಾಡಿದ್ರೆ ಓಕೆ, ಲಾಸ್ ಆದರೂ 1 ವರ್ಷ 2 ವರ್ಷ ಟ್ರೈ ಮಾಡೋಣ. ಟ್ರೈ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಯಾವುದಕ್ಕೆ ಕಾರಣಕ್ಕೂ 9 to 5 ಜಾಬಲ್ಲಿ ನೀವು ಒಂದು ರಿಸ್ಕ್ ಅಲ್ಲಿಂದ ಬಿಟ್ಬಿಟ್ಟು ಔಟ್ ಆಫ್ ದ ಬೌಂಡ್ರಿ ನೀವು ಜಸ್ಟ್ ಒಂದು ಬಾಕ್ಸ್ ಒಳಗಡೆ ಇದ್ಕೊಂಡು ಕೂತ್ಕೊಂಡ್ರೆ ಕೂಪ ಮಂಡಕ್ ಅಂತ ಕರಿತೀವಲ್ಲ, ಅಷ್ಟೇ ಬಾವಿ ಒಳಗೆ ಇದ್ಬಿಡ್ತೀವಿ. ನೀವು ಅಲ್ಲಿಂದ ಆಚೆ ಬಂದು ಒಂದು ಏನಾದರೂ ಮಾಡೋಣ ಅಂತ ರಿಸ್ಕ್ ತೊಗೊಂಡಾಗ್ಲೇ ಏನಾದರೂ ಮಾಡೋಕ್ಕಾಗುತ್ತೆ. ಇವನ್ ನೀವು ಕೇಳ್ತಿದ್ರಿ ನನಗೆ ಒಂದು ನಾವು ಹಾಸನ ಅಂತಲೇ ತೊಗೊಳ್ಳಿ, ಬೆಂಗಳೂರು ನನಗೇನೆ ಹೇಳ್ಬೇಕು ಅಂದರೆ ಜಸ್ಟ್ ಇನ್ ಬಿಟ್ವೀನ್ ಬಂದು ಹೋಗ್ತಿದ್ದೆ ಅಷ್ಟೇ. ಇವನ್ ಗೊತ್ತಿಲ್ಲದ ಸಿಟಿನಲ್ಲಿ ಬಂದು ಬ್ಯಾಂಗ್ಳೂರಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ವಿತ್ ಸ್ಕ್ರ್ಯಾಚಿಂದ ಅದು ವೆರಿ ಡಿಫ್ರೆಂಟ್. ಹರ್ಷಿತ್ ಅವರೇ, ಈ ಹ್ಯಾರೋನಿಕ್ಸ್ ರೆಡಿ ಕೇಕ್ ಅಂತೂ ಆಗಿರಲಿಲ್ಲ. ಹೌದು, ಒಂದು ಎಂಜಿನಿಯರ್ ಅಥವಾ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಅದಾದ್ಮೇಲೆ ಬೇರೆ ಬೇರೆ ಬಿಸ್ನೆಸ್ ಕೂಡ ಟ್ರೈ ಮಾಡಿ ಕೋವಿಡ್ ಬಂದಾಗ ಎಲ್ಲ ಕೂಡ ಡ್ರಾಪ್ ಔಟ್ ಆಗುತ್ತೆ. ಎಷ್ಟೋ ಕಂಪನಿಗಳು ಸ್ಟಾಪ್ ಆಗುತ್ತೆ, ಮುಚ್ಚಿ ಹೋಗುತ್ತೆ, ಎಷ್ಟೋ ಸ್ಟಾರ್ಟ್ಅಪ್ಗಳು ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಒಂದು ಡೆಸಿಷನ್ ತಗೊಳ್ತೀರಿ, ಒಂದು ಹೊಸದೇನೋ ಸ್ಟಾರ್ಟ್ ಮಾಡಬೇಕು, ಅದು ಕೂಡ ನಮ್ಮ ಹಳೆ ಕಾಲದಿಂದ ಬಂದಂಥದ್ದು ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ. ಅದರಲ್ಲೂ ಈ ಕೋಕೋನಟ್ ಮೇಲೇನೆ ಬೈ ಪ್ರಾಡಕ್ಟ್ ಏನಾದರೂ ಮಾಡಬೇಕು ಅಂತ ಚಿಪ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಆದರೆ ಈ ಡಿಸಿಷನ್ ತಗೊಳ್ಳೋದಕ್ಕೆ ಹಿಂದೆ ಇರುವಂತಹ ರೀಸನ್ ಅಥವಾ ಹೇಗಿತ್ತು ಆ ಸಿಚುವೇಶನ್ನು, ಅಥವಾ ನಾನು ಈ ಥರದ್ದು ಒಂದು ಮಾಡ್ತೀನಿ ಅಂತ ಅಂದಾಗ ಮನೆಯವ್ರ ಸಪೋರ್ಟ್ ಹೇಗಿತ್ತು, ಅದ್ರ ಬಗ್ಗೆ ಹೇಳೋದು. ಅದನ್ನ ಇವಾಗ ನಾ ಇಮಿಡಿಯೇಟಾಗಿ ಒಂದು ಜಾಬ್ ಮಾಡ್ತಿದ್ದೆ, ಒಂದು ಇಂಜಿನಿಯರಿಂಗ್ ಮುಗಿದ ಜಾಬ್ ಜಾಯ್ನ್ ಆದೆ ಅಂತ ಹೇಳಿದೆ. ಅದು ಏರೋಸ್ಪೇಸಲ್ಲಿ ವರ್ಕ್ ಮಾಡ್ತಿದ್ದೆ, ಗುಡ್ ಸ್ಯಾಲ್ರಿ ಫಾರ್ ಅ ಫ್ರೆಷರ್. ದೆನ್ ಅಷ್ಟೆಲ್ಲ ಸೆಟ್ ಆಗಬೇಕಾದ್ರೆ ವಿತಿನ್ 2 yeaರಲ್ಲಿ ನಾನು ಈ ಡಿಸಿಷನ್ ತೊಗೊಂಡಿದ್ದು. ಒಂದು 2 year ವರ್ಕ್ ಮಾಡಿದೆ. ದೆನ್ ಕೋವಿಡಲ್ಲಿ ನನಗೆ ಏನಕ್ಕೋ ಮನೆಯಲ್ಲೂ ಹೇಳಿದ್ರು ಜಸ್ಟ್ ಡ್ಯೂ ಟು ಪ್ಯಾಂಡಮಿಕ್ ಜಾಬ್ ಬಿಟ್ಬಿಡು, ದೆನ್ ನೋಡ್ಕೊಳ್ಳೋಣ ಅಂತ ಹೇಳಿ. ಆ ಗ್ಯಾಪಲ್ಲಿ 1 yearಲ್ಲಿ ನನಗೆ ಸರ್ವೆ ಮಾಡಿದಾಗ ಬಿಸ್ನೆಸ್ ಅಂತ ಆಲ್ರೆಡಿ ನನಗೆ ಇಂಜಿನಿಯರಿಂಗಿಂದನೂ ಥಾಟ್ ಇತ್ತು. ಬಟ್ ಬಿಸ್ನೆಸ್ಸನ್ನು ಈಗಲೇ ಮಾಡಬೇಕಾ ಇಲ್ಲ ಸ್ವಲ್ಪ ದಿನ ತೊಗೊಂಡು ಮಾಡಬೇಕಾ ಅಂತ ಒಂದು ಡೌಟ್ ಇತ್ತು. ನಾನು ಹೇಳಬೇಕು ಅಂತ ಹೇಳಿ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು MS ಹೋಗಬೇಕಾಗಿತ್ತು. MS ನಾನು ಆಲ್ರೆಡಿ ಎಲ್ಲ ಎಕ್ಸಾಮ್ಸ್ ಬರೆದು MS ಜರ್ಮನಿ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದಾಗ ಕೋವಿಡ್ ಬಂತು. ಕೋವಿಡ್ ಬಂದ ಮೇಲೆ ಮನೆಯಲ್ಲಿ ನಿಮಗೆ ಗೊತ್ತಿದೆ, ಇವನ್ ನಾವೇ ಸಿಂಗಲ್ ಕಿಡ್ ಕಡೆ ಅಕ್ಕ ತಂಗಿ ಯಾರು ಇಲ್ಲ, ಒಬ್ಬನೇ ಮಗ ಆಗಿರೋದ್ರಿಂದಾಗಿ ಆ್ಯಂಡ್ ಇಬ್ಬರು ಅಪ್ಪ ಅಮ್ಮ ಗೌರ್ಮೆಂಟ್ ಅಫಿಷಿಯಲ್ಸು. ದೆನ್ ಹಿಂಗಿರುವಾಗ ನಾನು ಅಬ್ರಾಡ್ ಹೋಗೋದು ಬೇಡ ಅಂತ ಹೇಳಿ ಒಂದು ಸ್ಟಾಪ್ ಸಿಗ್ನಲ್ ಕೊಟ್ಟರು. ಅದು ಕೊಟ್ಟಮೇಲೆ ನಾನು ದೆನ್ ಫೈನ್ ವಿ ಕ್ಯಾನ್ ಡೂ ಬಿಸ್ನೆಸ್ಸನ್ನೇ ಮಾಡೋಣ, ಜಾಬ್ ಏನಕ್ಕೆ ಬೇಕಾದ್ರೆ 1 year 2 year ರಿಸ್ಕ್ ತೊಗೊಂಬಿಡೋಣ. ಇಫ್ ಏನಾದರೂ ನಮಗೆ ಹಿಡಿತಕ್ಕೆ ಬಂತು ಅಂದರೆ ಕ್ಯಾರಿ ಆನ್ ಮಾಡೋಣ. ಬಟ್ ಬಿಸ್ನೆಸ್ ಏನರಲ್ಲಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ಒಂದು ಕ್ವಶನ್ ಆಗಿತ್ತು. ಆ ಕ್ವಶನ್ಗೆ ಏನಂತ ಹೇಳಿದ್ರೆ ನಮ್ದು ಆಲ್ರೆಡಿ ಕೋಕೋನಟ್ ಪ್ಲಾಂಟೇಷನ್ ಇದೆ. ನಮ್ದು ಕಂಪ್ಲೀಟ್ಲಿ ನಮ್ಮದು ಹಾಸನ್ನು, ತುಮಕೂರು, ಟಿಪ್ಟೂರು ಅಂತ ಹೇಳಿದ್ರೆ ನಿಮಗೆ ಫೇಮಸ್ಸೇ ಕೋಕೋನಟ್ ಬೆಲ್ಟ್ಗೆ ಆಗಿರೋದ್ರಿಂದಾಗಿ ಅದರಲ್ಲಿ ಇನ್ನೂ ಎಷ್ಟೋ ವ್ಯಾಲ್ಯೂ ಅಡಿಷನ್ ಆಗ್ತಾಯಿಲ್ಲ. ಇವನ್ ಕೋಕೋನಟ್ ಆಯಿಲ್ ಅಂದರೆ ನಮ್ಮ ಕಡೆನೇ ಕೋವಿಡ್ವರೆಗೂ ಕೋಕೋನಟ್ ಆಯಿಲ್ ಅಂದರೆ ಬರೀ ತಲೆಗೆ ಹಚ್ಕೊಳ್ಳೋದು, ತಲೆಗೆ ಹಚ್ಕೋಬೇಕು, ಅದನ್ನ ಅಡುಗೆ ಮಾಡೋದಕ್ಕಾಗಲ್ಲ. ಯಾವ ಟೈಮಲ್ಲಿ ಕೋಕೋನಟ್ ಬಗ್ಗೆನೇ ಮಾಡಬೇಕು ಅಥವಾ ಕೋಕೋನಟ್ ನಾನಂದರೆ ಒಂದು ರಾ ಮೆಟೀರಿಯಲ್ಲು ಏನೋ ಒಂದು ಪ್ರಾಡಕ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯುನಿಕ್ನೆಸ್ ಅನ್ನೋದು ಇರಬೇಕಾಗುತ್ತೆ. ನಾನು ಕಂಪ್ಲೀಟ್ಲಿ ಈಗ ಪ್ರೆಸೆಂಟ್ಲಿ ಇಂಡಿಯಾದಲ್ಲಿ ಏನು ಪ್ರಾಡಕ್ಟ್ ಇಲ್ಲ, ನಾವು ಏನು ಪ್ರಾಡಕ್ಟ್ನ ಇಂಟ್ರಡ್ಯೂಸ್ ಮಾಡ್ಬೋದು ಇಂಡಿಯಾಗೆ. ಈಗ ಬೇರೆ ಕಂಟ್ರಿನಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಕೋಕೋನಟ್ ಬೇಸ್ಡ್ ಮೇಲೆ ಅಂತ ಸ್ಟಡಿ ಮಾಡಿದಾಗ ಇವನ್ ಕೋಕೋನಟ್ ಮಿಲ್ಕ್ ಇತ್ತು, ಪೌಡರ್ ಇತ್ತು, ಇದೆಲ್ಲ ಇದ್ದಾಗ ಈ ಮೇನಾಗಿ ಕೋಕೋನಟ್ನ ಸ್ನ್ಯಾಕ್ಸ್ ರೀತಿನಲ್ಲಿ ತಿಂತಾ ಇರಲಿಲ್ಲ ಯಾರೂ. ಆ ಸ್ನ್ಯಾಕ್ಸ್ ರೀತಿಯಲ್ಲಿ ನಾವೊಂದು ಕೋಕೋನಟ್ನ ಕನ್ವರ್ಟ್ ಮಾಡಿದಾಗ ಕೋಕೋನಟ್ ಏನಂತಂದರೆ ನಿಮ್ಗೆ ಕಲ್ಪವೃಕ್ಷ ಅಂತ ಕರಿತೀವಿ. ನಿಮ್ಗೆ ಅದು ಯಾವುದಕ್ಕೂ ಒಂದು ಮದ್ದಿದ್ದಂಗೆ ಆ್ಯಂಡ್ ಯಾವುದೇ ಕೂಡ ವೇಸ್ಟೇಜ್ ಇಲ್ಲ.
ಈ ಕೋಕೋನಟ್ನ ಚಟ್ನಿ ಮಾಡ್ಕೊಂಡು ತಿಂತೀವಿ, ಈಗ ಸಣ್ಣ ಪುಟ್ಟ ಸ್ವೀಟ್ಸಲ್ಲಿ ಯೂಸ್ ಮಾಡ್ತೀವಿ. ಡೈಲಿ ರೆಗ್ಯುಲರ್ ಸ್ನ್ಯಾಕಿಂಗ್ ಆಗಿ ತಿಂದಾಗ ಅದರಲ್ಲಿರೋ ನ್ಯೂಟ್ರಿಷನ್ಸು ನಿಮಗೆ ದೇಹಕ್ಕೆ ಸಿಗುತ್ತೆ. ನಿಮಗೆ ಬೇರೆ ಕಂಟ್ರಿನಲ್ಲಿ ನೋಡ್ಬೋದು ಏನಂತಂದರೆ ಡೈಲಿ 30 ಗ್ರಾಮ್ ಪರ್ ಪೀಪಲ್ ಅನ್ನೋ ರೀತಿಯಲ್ಲಿ ಕೀಟೋ ಡಯಟ್ ಮಾಡ್ತಾರೆ. ಕೀಟೋ ಡಯಟಲ್ಲಿ ಮೇನ್ ಇಂಟೇಕೇ ಕೋಕೋನಟ್ ಆಯಿಲ್ ಆ್ಯಂಡ್ ಕೋಕೋನಟ್ ಚಿಪ್ಸಸ್ನ ಸ್ನ್ಯಾಕ್ಸ್ ಆಗಿ ತಿಂತಾರೆ. ಯಾಕಂದರೆ ಕೋಕೋನಟ್ ಹಾಗೆ ನೀವು ತಿನ್ಕೊಳ್ಳೋದಕ್ಕಾಗಲ್ಲ ಆ್ಯಂಡ್ ಲಾಂಗ್ ಟರ್ಮಲ್ಲಿ ಕ್ಯಾರಿ ಮಾಡೋದಕ್ಕಾಗಲ್ಲ. ಅದಕ್ಕೊಂದು ಪ್ರೊಸೆಸ್ಡ್ ಆಗಿ ಮಾಡಿದಾಗ ಅದನ್ನು ಚಿಪ್ಸಸ್ನ ಈಗ ಪ್ರತಿಯೊಬ್ಬರು ಕನ್ಸ್ಯೂಮ್ ಮಾಡ್ತಿದ್ದಾರೆ. ಅದನ್ನು ನಾನು ಇಂಡಿಯನ್ ಮಾರ್ಕೆಟಿಗೆ ಸ್ಟಾರ್ಟ್ ಮಾಡಿ ದೆನ್ ಚಿಪ್ಸಸ್ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಐಡಿಯಾ ಬಂತು. ನಾಟ್ ಆಯಿಲ್ ಮೊಟ್ಟ ಮೊದಲ ಬಾರಿಗೆ ಕೋಕೋನಟ್ ಚಿಪ್ಸ್ ನ ನೀವು ಇಂಟ್ರೊಡ್ಯೂಸ್ ಮಾಡ್ತೀರಿ. ಬಟ್ ಆದ್ರೆ ಇಲ್ಲಿ ಜನ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಬಟ್ ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ ಹರ್ಷಿತ್ ಅವರು, ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತಂದಾಗ ಮೇನ್ ಥಿಂಗ್ ಏನಂತ ಅಂದರೆ ನನ್ನ ಕಂಪ್ಲೀಟ್ಲಿ ಐಡಿಯಾನೇ ಇದ್ದಿದ್ದು ಚಿಪ್ಸಸ್ ಮಾಡಬೇಕು. ಈಗೇನು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಪೊಟ್ಯಾಟೊ ಚಿಪ್ಸ್ ಇದೆ, ಜಂಕ್ ಅಂತ ಚಿಕ್ಕ ಮಕ್ಳು ಇವನು ಹುಟ್ಟಿದ್ದು ಒಂದು ವರ್ಷ 2 ವರ್ಷಕ್ಕೇನು ಸುಮ್ಮನೆ ಏನಾದರೂ ಒಂದು ಸ್ನ್ಯಾಕ್ಸ್ ಕೊಡೋ ಟೈಮಲ್ಲಿ ಚಿಪ್ಸಸ್ ಕೊಡೋದು ರೂಢಿ ಮಾಡಿಸೋದು, ಇಲ್ಲ ಒಂದೊಂದು ಪೀಸ್ ಕೊಟ್ಟು ತಿನ್ನು ಅಂತ ಹೇಳೋದು, ಈ ಥರ ರೂಢಿ ಮಾಡಿಸ್ತಿದ್ದಾರೆ. ಎಲ್ಲ ಕೂಡ ವುಡ್ ಪ್ರೆಸ್ಡ್ ಆಯಿಲ್. ಹೌದು, ಎಲ್ಲಾನು ವುಡ್ ಪ್ರೆಸ್ ಆಯಿಲ್ ಅಂಡ್ ಆಯಿಲ್ ಕ್ವಾಲಿಟಿಯಿಂದ ವುಡ್ ಪ್ರೆಸ್ ಥಿಕ್ನೆಸ್ ಚೆನ್ನಾಗಿ ಬರುತ್ತೆ ಅಂಡ್ ಆಯಿಲ್ ರೂಮ್ ಟೆಂಪರೇಚರ್. ಏನು ಡಿಫರೆನ್ಸ್ ಈ ರಿಫೈನ್ಡ್ ನಾವು ಪ್ರತಿದಿನ ಉಪಯೋಗಿಸೋದೇ ರಿಫೈನ್ಡ್ ಆಯಿಲ್, ಎಲ್ಲಾ ಕಂಪನಿಯವರು ಅಡ್ವರ್ಟೈಸ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಬರುತ್ತೆ. ಬಟ್ ಯಾರು ಕೂಡ ರಿಫೈನ್ಡ್ ಆಯಿಲ್ ನ ಯೂಸ್ ಮಾಡಬೇಡಿ ಅಂತ ಹೇಳಲ್ಲ, ಅದೇ ಅಡ್ವರ್ಟೈಸ್ಮೆಂಟ್ಸೇ ಬರುತ್ತೆ, ನಾವು ಅದನ್ನೇ ಉಪಯೋಗಿಸ್ತೀವಿ ಅಷ್ಟೇ ಇದ್ರು ಕೂಡ. ಬಟ್ ಈ ವುಡ್ ಪ್ರೆಸ್ಡ್ ಆಯಿಲ್ ಅಥವಾ ಕೋಲ್ಡ್ ಪ್ರೆಸ್ಡ್ ಆಯಿಲ್ಗೂ ರಿಫೈನ್ಡ್ ಆಯಿಲ್ಗೂ ಇರೋ ವ್ಯತ್ಯಾಸ ಏನು? ಯಾಕೆ ಯೂಸ್ ಮಾಡಬಾರ್ದು ರಿಫೈನ್ಡ್ ವುಡ್ ಪ್ರೆಸ್ ಆರ್ ಕೋಲ್ಡ್ ಪ್ರೆಸ್ ಆಯಿಲ್ ಯಾಕೆ ಯೂಸ್ ಮಾಡಬೇಕು ಅಂತ? ಗುಡ್ ಕ್ವಶನ್. ಅದೇನಂತ ಅಂದರೆ ಈ ಜನಗಳಿಗೆ ರಿಫೈನ್ಡ್ ಆಯಿಲ್ ಮತ್ತು ಕೋಲ್ಡ್ ಪ್ರೆಸ್ ವುಡ್ ಪ್ರೆಸ್ ಬಗ್ಗೆ ಅಷ್ಟು ಡಿಫ್ರೆನ್ಷಿಯೇಟ್ ಇವನ್ ಎಲ್ಲ ಕಡೆ ಇದೆ, ಅಷ್ಟು ಅವರಿಗೆ ಡಿಫ್ರೆನ್ಸ್ ಐಡೆಂಟಿಫೈ ಮಾಡೋದಕ್ಕಾಗ್ತಿಲ್ಲ. ಇವನ್ ರಿಫೈನ್ಡ್ ಆಯಿಲ್ ಕಡಿಮೆ ರೇಟಿಗೆ ಸಿಗುತ್ತೆ ನಮಗೆ. ಒಂದು ಮಂತ್ಲಿ ಒಂದು 5-6 ಲೀಟರ್ ಯೂಸ್ ಮಾಡ್ತೀವಿ, ಒಂದು 500-600 ರುಪೀಸಲ್ಲಿ ಮುಗ್ದೋಗ್ಲಿ ಬಜೆಟನ್ನು ಹೇಳಿ ಅದನ್ನು ಬಳಸ್ತಿದ್ದಾರೆ ಹೊರತು, ಅದು ಇನ್ ಟರ್ಮ್ಸ್ ಆಫ್ ಲಾಸ್ಟ್ ನೋಡಿದ್ರೆ ನಿಮಗೆ ಅದೆಲ್ಲೋದ್ರೂ ಟ್ರಾನ್ಸ್ಫ್ಯಾಟ್ ಆಗಿ ದೆನ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ ಹೊರತು ನಿಮ್ಗೆ ಒಂದು ಕೊಲೆಸ್ಟ್ರಾಲ್ ಡಿಪೋಸಿಷನ್ ಆಗ್ತಾಯಿದೆ ರಿಫೈನರೀಸಲ್ಲಿ. ರಿಫೈನ್ಡ್ ಆಯಿಲ್ ಮಾಡೋ ಮೆಥಡೇ ನಿಮಗೆ ಮಿನರಲ್ ಆಯಿಲ್ ಬಳಸ್ತಾರೆ. ಇವನ್ ರಿಫೈನ್ಡ್ ಆಯಿಲ್ ಪ್ಯಾಕೆಟ್ ಹಿಂದೆ ತಿರುಗಿಸಿ ನೋಡಿದ್ರೆ LLP ಅಂತ ಶಾರ್ಟ್ ಫಾರ್ಮಲ್ಲಿ ಹಾಕಿರ್ತಾರೆ. LLP ಅಂದರೆ ಲೈಟ್ ಲಿಕ್ವಿಡ್ ಪ್ಯಾರಾಫಿನ್ ಅಂತ ಹೇಳಿ. ನಿಮಗೆ ಮೇನ್ ಆಗಿ ಪ್ಯಾರಾಫಿನ್ ಅನ್ನೋದು ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಟ್. ಈ ಕ್ರೂಡ್ ಆಯಿಲ್ ಎಕ್ಸ್ಟ್ರಾಕ್ಟ್ ಆದಾಗ ಫೈನಲ್ ಒಂದು ಔಟ್ಪುಟ್ ಬರುತ್ತೆ. ಆ ಆಯಿಲ್ನ ನೀವು ಯಾವುದೇ ಆಯಿಲ್ಗೂ ಕಾಂಬಿನೇಷನ್ ಮಾಡಿದ್ರೆ ಒಂದು ಈಟಿಂಗ್ ಪ್ರೊಸೆಸಲ್ಲಿ ಅದು ನಿಮಗೆ ರಿಫೈನ್ಡ್ ಆಯಿಲು. ಈಗ ಒಂದು ಕೋಕೋನಟ್ ಒಂದು 100 ml ಕೋಕೋನಟ್ ನಿಮಗೆ ಮಿನರಲ್ ಆಯಿಲ್ ತೊಗೊಂಡು ಕೋಕೋನಟ್ ಆಯಿಲ್ ಜೊತೆ ಇಮಿಡಿಯೇಟಾಗಿ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಅದು ಹೇಗೆ ಅಂದರೆ ಅದನ್ನು ಇಮಿಡಿಯೇಟಾಗಿ ಅಕ್ವೈರ್ ಮಾಡ್ಕೊಂಬಿಡುತ್ತೆ. ಒಂದು 900 ml ಆಫ್ ಮಿನರಲ್ ಆಯಿಲ್, 100 ml ಕೋಕೋನಟ್ ಆಯಿಲ್ ಹಾಕಿದ್ರೂ ನಿಮ್ಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಆಗಲ್ಲ. ಆ ರೀತಿ ಇರೋದ್ರಿಂದಾಗಿ ರಿಫೈನ್ಡ್ ಆಯಿಲ್ಸು ಈಗ ಮಿನರಲ್ಸ್ ನೀವೇನಿದೆ ಒಂದು ಆಲ್ರೆಡಿ ಕೆಮಿಕಲ್ಸ್ ತಿಂತಿದ್ದೀವಿ ಅಂತ ಗೊತ್ತಿದೆ, ಅದನ್ನು ಆದಷ್ಟು ಒಂದು ಬಜೆಟ್ ಫ್ರೆಂಡ್ಲಿಯಾಗಿ ಒಂದು ಮೆಟೀರಿಯಲ್ಲು ಎಷ್ಟಾಗುತ್ತೆ ಅಷ್ಟು, ಆಲ್ರೆಡಿ ಕೋಕೋನಟ್ ನಮ್ಮದೇ ಇರೋದ್ರಿಂದಾಗಿ ಗ್ರೌಂಡ್ನಟ್ಟು ಇದೆಲ್ಲ ಫಾರ್ಮರ್ಸ್ ಹತ್ರ ಪ್ರೊಕ್ಯೂರ್ ಮಾಡೋಣ. ಒಂದು ಪ್ರೀಮಿಯಂ ರೇಂಜ್ ಬೇಡ, ಒಂದು ಬಜೆಟ್ ಫ್ರೆಂಡ್ಲಿ, ಈವನ್ ಕಡೆ ರೂರಲ್ಗೂ ಆಗಲಿ ಅರ್ಬನ್ಗೂ ಆಗಲಿ ಅಂತ ಹೇಳಿ ಒಂದು ಬಜೆಟಲ್ಲಿ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ವುಡ್ ಪ್ರೆಸ್ ಆಯಿಲ್ ಸ್ಟಾರ್ಟ್ ಮಾಡಿದೆ. ಓಕೆ, ಸೊ ಒಂದು ಡಿಫ್ರೆನ್ಸ್ನ ನಾನು ಕೇಳಬೇಕು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ನಂತರದಲ್ಲಿ ಆ ಒಂದು ಜಾಬ್ ಅಂತ ಏನು ಹೋಗ್ತಾ ಇದ್ರಿ ಅಥವಾ ಒಂದು ಕೆಲಸ ಮಾಡ್ತಾ ಇದ್ರಿ, ಸೊ ಅದಕ್ಕೂ ಆ ಟರ್ನ್ ಓವರ್ಗೂ ಇವತ್ತಿನ ಈ ಬಿಸ್ನೆಸ್ ಟರ್ನ್ ಓವರ್ಗೂ ಏನು ಡಿಫ್ರೆನ್ಸ್? ಮೇಯ್ನ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾವು ಟರ್ನ್ ಓವರ್ ಆಗಲಿ ಬಿಸ್ನೆಸ್ಸಸ್, ಇಲ್ಲ ನಾನೊಂದು ಜಾಬಲ್ಲಿ ಅರ್ನ್ ಮಾಡ್ತೀನಿ ಅನ್ನೋದಕ್ಕೆ ಇವತ್ತು ನಾನು ಪ್ರೆಸೆಂಟ್ ಏನು MNCನಲ್ಲಿ ಏನು ಅರ್ನ್ ಮಾಡ್ತಿದ್ದೆ ಅದಕ್ಕಿಂತ ಡಬಲ್ಲೇ ಅರ್ನ್ ಮಾಡ್ತಾಯಿದ್ದೀನಿ ಇಲ್ಲಿ. ಬಟ್ ಆ ಡಬಲ್ ಅರ್ನ್ ಮಾಡೋದಕ್ಕೆ ಅದೇನು ಸ್ಟೇಜಸ್ ಇದೆಯಲ್ಲ, ಇವನ್ ನಾವು ಒಂದು ದಿನ ಇವತ್ತು ಕುತ್ಕೊಂಡ ತಕ್ಷಣ ಇಮಿಡಿಯೇಟಾಗಿ ಬಿಸ್ನೆಸ್ ಆಗುತ್ತೆ. ನಾನು ಇವತ್ತು ಒಂದು ಡೇನಲ್ಲಿ 5 ಲೀಟರ್ 2 ಲೀಟರಿಂದ ಆಯಿಲ್ ಸ್ಟಾರ್ಟ್ ಮಾಡಿದ್ದು ಇವತ್ತು ಒಂದು 50ಇಂದ 100 ಲೀಟರ್ ಪರ್ ಡೇ ಸೇಲ್ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂದರೆ ಇವನ್ ಬಿಸ್ನೆಸ್ ಅಂತ ಅಂದರೆ ಪೇಷನ್ಸ್ ಬೇಕಾಗುತ್ತೆ. ಎಷ್ಟು ಪೇಷನ್ಸ್ ಇರುತ್ತೆ ದೆನ್ ನೀವು ಕ್ವಾಲಿಟಿ ಕೊಡ್ತಾ ಹೋಗಿ ಕಸ್ಟಮರ್ ನಿಮ್ಮನ್ನು ಲೈಕ್ ಮಾಡ್ತಾರೆ. ದೆನ್ ನಂದು ಇದುವರೆಗೂ ಬಿಸ್ನೆಸ್ಸಸ್ಸು ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ವರ್ಡ್ ಆಫ್ ಮೌತಲ್ಲೇನೆ ಕಸ್ಟಮರ್ ಒಬ್ಬರು ಯೂಸ್ ಮಾಡಿ ಇನ್ನೊಬ್ರಿಗೆ ಅದನ್ನು ಹೇಳ್ದಾಗ್ಲೇನೆ ಬಿಸ್ನೆಸ್ಸಸ್ ಲಾಂಗ್ ಟರ್ಮಲ್ಲಿ ಸಸ್ಟೈನ್ ಆಗ್ತಾ ಇದೆ. ಆಲ್ರೆಡಿ ಬ್ರ್ಯಾಂಡ್ ಅಂತ ಇರುವಾಗ ನಿಮ್ಮದೇ ಒಂದು ಸ್ವಂತ ಬ್ರ್ಯಾಂಡ್ ತಗೊಂಡು ಮಾರ್ಕೆಟಿಗೆ ಇಟ್ಟಾಗ ಏನೇನೆಲ್ಲ ಚಾಲೆಂಜಸ್ ನಿಮಗೆ ಬರ್ತಾ ಇದೆ? ಅಥವಾ ಆ ಕಾನ್ಫಿಡೆನ್ಸ್ ಇತ್ತ ಯಾವುದೇ ಬ್ರ್ಯಾಂಡ್ ಇದ್ರೂ ನಮ್ಮ ಬ್ರ್ಯಾಂಡ್ನ ನಾನು ತಗೊಂಡೋಗಿ ಮಾರ್ಕೆಟಿಗೆ ಬಿಡಬಹುದು ಅಂತ ಹೇಗೆ? ಹೌದು, ನೀವು ಬ್ರ್ಯಾಂಡ್ ಅಂತ ಹೇಳಿದಾಗ ಸೋ ಮೆನಿ ಬ್ರ್ಯಾಂಡ್ಸ್. ಇವಾಗ ನಿಮಗೆ ರಿಫೈನ್ಡ್ ಆಯಿಲ್ ಬ್ರ್ಯಾಂಡ್ಸಲ್ಲಿ ಸಖತ್ತು ಬ್ರ್ಯಾಂಡ್ಸ್ ಇದೆ, 1-2 ಬ್ರ್ಯಾಂಡ್ ಅಂತ ಇಲ್ಲ, ಎನ್ ನಂಬರ್ ಆಫ್ ಬ್ರ್ಯಾಂಡ್ಸ್ ಇದೆ. ನಂಬರ್ ಆಫ್ ಬ್ರ್ಯಾಂಡ್ಸು ಅದೇ ಮಾಡ್ತಾ ಇದ್ದಾರೆ, ಯಾರು ಇನ್ನೊಬ್ರು ಮಾಡ್ತಿದ್ದಾರೆ ಅದೇ ಮಾಡ್ತಿದ್ದಾರೆ. ಆ್ಯಂಡ್ ದೆನ್ ಅಗೇನ್ ನೀವು ಕೋಲ್ಡ್ ಪ್ರೆಸ್ ವುಡ್ ಪ್ರೆಸ್ ಆಯಿಲ್ ಅಂತ ಬಂದಾಗ್ಲೂ ಕೆಲವೊಂದು ಬ್ರ್ಯಾಂಡ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿ ಇವನ್ ಸೂಪರ್ ಮಾರ್ಕೆಟ್ಸಲ್ಲಿ ಆನ್ಲೈನಲ್ಲಿ ಸೇಲ್ ಮಾಡ್ತಿದ್ದಾರೆ. ಬಟ್ ಅಪ್ ಟು ದ ಮಾರ್ಕಲ್ಲಿ ಇಲ್ಲ ಆಯಿಲ್ಸ್. ನಿಮಗೆ ಈಗ ಬ್ರ್ಯಾಂಡಿಂಗ್ ಅಂತ ಬಂದಾಗ ಆ ಬ್ರ್ಯಾಂಡಿಂಗಲ್ಲಿ ಒಂದು ಟ್ರಸ್ಟ್ ಬೇಕಾಗುತ್ತೆ.
ಆ್ಯಂಡ್ ವೆಯ್ಟೇಜ್ ಬೇಕಾಗುತ್ತೆ. ನೀವು ಒಂದು ರಾ ಮೆಟೀರಿಯಲ್ ಹೇಗೆ ಪ್ರೊಕ್ಯೂರ್ ಮಾಡ್ತೀರಾ ಆ್ಯಂಡ್ ಕ್ವಾಲಿಟಿ ಆಫ್ ಆಯಿಲ್ ಇಲ್ಲ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಹೇಗೆ ಕೊಡ್ತೀರಾ ಅಂದಮೇಲೆ ಬ್ರ್ಯಾಂಡ್ ಸ್ಟೆಬಿಲಿಟಿ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಬ್ರ್ಯಾಂಡ್ ಅನ್ನೋದು ಒಂದು ದಿನದಲ್ಲಿ ಆಗೋವಂಥದ್ದಲ್ಲ. ನಮಗೇನೇ ಇವತ್ತು ಒಂದಿನ ಒಂದು ಅರೋನಿಕ್ಸ್ ಅಂತ ಅಂದಾಗ ಇಮಿಡಿಯೇಟಾಗಿ ನಮ್ಮ ಏರಿಯಾದಲ್ಲಿ ಈಗ ಒಂದು 20-30 ಕಿಲೋಮೀಟರ್ಸಲ್ಲಿ ಏನೇ ರೇಡಿಯಸಲ್ಲಿ ಕೇಳಿದ್ರು ಈಗ ಇದೆ ಅಂತ ಸಜೆಸ್ಟ್ ಮಾಡ್ತಾಯಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ಅನ್ನೋದು ಇಲ್ಲ ಅಂದ್ರೂ ಒಂದು ಕ್ವಾಲಿಟಿ ಇದೆಯಲ್ಲ, ಒಂದು ಕ್ವಾಲಿಟಿ ಒಂದು ಪ್ರಾಡಕ್ಟ್ನ ಮೇಂಟೈನ್ ಮಾಡ್ತಿದ್ದೀವಿ ಅಂದರೆ ಆ್ಯಸ್ ಯೂಶುವಲ್ ಬ್ರ್ಯಾಂಡಿಂಗ್ ಆಗುತ್ತೆ. ನಾನು ಅದನ್ನೇ ಹೇಳೋದು, ನೀವು ಬ್ರ್ಯಾಂಡಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಡಿ. ನೀವೇನು ಪ್ರಾಡಕ್ಟ್ನ ಕೊಡ್ತಾ ಇದ್ದೀರಾ ಅದ್ರಲ್ಲಿ 100% ಕೊಡಿ, ಗುಡ್ ಸೋರ್ಸಿಂಗ್ ಮಾಡಿ. ಮ್ಯಾಕ್ಸಿಮಮ್ ನೀವು ಒಂದು ಒಳ್ಳೆ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಕೊಟ್ಟಾಗ ಆಟೋಮೆಟಿಕಾಗಿ ಬ್ರ್ಯಾಂಡಿಂಗ್ ಆಗೇ ಆಗುತ್ತೆ ಅಂತ ನಾನು ಹೇಳ್ತೀನಿ. ವೆರಿ ನೈಸ್ ಸರ್. ಚಿಕ್ಕ ವಯಸ್ಸಲ್ಲೇ ದೊಡ್ಡ ಸಾಧನೆ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ, ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದೀರಿ. ಈ ರೀತಿಯಾದಂತಹ ಇನ್ನೂ ನೂರಾರು ಔಟ್ಲೆಟ್ಸ್ಗಳು ಬರಲಿ, ಜನರಿಗೆ ಆರೋಗ್ಯಕರವಾದಂತಹ ಎಣ್ಣೆ ಸಿಗಲಿ ಈ ಮೂಲಕ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಇವತ್ತಿನ ಈ ಗೇಮ್ ಚೇಂಜರ್, ನಿಜಕ್ಕೂ ನೀವು ಈ ಮಾರ್ಕೆಟ್ ಅಲ್ಲಿ ಗೇಮ್ ಚೇಂಜರ್ ಆಗಿ ಅಂತ ಕೂಡ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೀಕ್ಷಕರೇ, ಸಾಧನೆ ಮಾಡೋದು ಅನ್ನೋದು ಕೇವಲ 3 ಅಕ್ಷರದ ಮಾತಾದರೂ ಕೂಡ ಅದರ ಹಿಂದೆ ಸಾಕಷ್ಟು ಪರಿಶ್ರಮ ಇರುತ್ತೆ. ಚಿಕ್ಕ ವಯಸ್ಸಿಗೆ ಒಂದು ದೊಡ್ಡದಾದಂತಹ ಸಾಧನೆಯ ಮೂಲಕ ಎಲ್ಲ ಯುವಕರಿಗೂ ಕೂಡ ಆದರ್ಶವಾಗಿದ್ದಾರೆ ಹರ್ಷಿತ್. ಹ್ಯಾರೋನಿಕ್ಸ್ ಕಂಪನಿ ಇದೇ ರೀತಿಯಾಗಿ ಉತ್ತುಂಗಕ್ಕೆ ಬೆಳೆಯಲಿ. ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.